गोकाक तालुक्यातील बनावट नोटा बनवणाऱ्या त्या टोळीला पोलिसांनी केली अटक। बेकायदेशीर कारवाई प्रकरणी 6 जणांना केली अटक। गोकाक तालुक्यात बनावट नोटा बनवून त्या चलनात आणून दुप्पट करून लोकांची फसवणूक करणाऱ्या टोळीचा शोध घेऊन बेकायदेशीर कारवाई प्रकरणी 6 जणांना अटक करण्यात आल्याची माहिती जिल्हा पोलीस अधीक्षक डॉक्टर भीमाशंकर गोळेत यांनी दिली। मंगळवारी बेळगावात पत्रकारांशी ते बोलत होते। गोकाक बेळगाव मार्गावरील कडबगट्टी गावातून जात असलेली एक कार पहाटे गस्तीवर असणाऱ्या पोलिसांनी अडवली। या दरम्यान हा प्रकार उघडकीस आला आहे। गोकाक तालुक्यातील कडबगट्टी रस्त्याने बेळगावकडे येणाऱ्या स्विफ्ट वाहनातून बनावट नोटाची वाहतूक करण्यात येत होती। या कारवाईत 100 रुपयाच्या 305 आणि 500 रुपयाच्या 67,092 बनावट नोटा पोलिसांनी जप्त केल्या आहेत। या कारवाईत अरभावीमधील अनवर मोहम्मद सलीम यादवाड वय 26, महालिंगपूर येथील सद्दाम मुसा यडहळ्ळी वय 27, डुंडाप्पा ओनवेशी वय 27, रवी चन्नप्पा यांगडी वय 27, विठ्ठल हनुमंत होसकट्टी वय 29, मल्लाप्पा कुंबाळी वय 29 या आरोपींना अटक करण्यात आली असून न्यायालयीन कोठडीत रवानगी करण्यात आली आहे। ಈ ರೀತಿ ಮೋಸ ಹೋಗದಿರೋ ಹಾಗೆ ಕೂಡ ಒಂದು ಎಚ್ಚರಿಕೆ ಈಗ ಇಲ್ಲಿವರೆಗೂ ಈ ಆರೋಪಿಗಳಿಂದ ನಾವು ಈ ಫೋಟೋ ನೋಟ್ಸ್ ತೆಗೆಯಲು ಉಪಯೋಗಿಸಿರ್ತಕ್ಕಂಥ ಕಂಪ್ಯೂಟರು, ಪ್ರಿಂಟರು, ಸ್ಕ್ರೀನಿಂಗ್ ಬೋರ್ಡು, ಸ್ಕ್ರೀನ್ ಪ್ರಿಂಟಿಂಗ್ ಬೋರ್ಡು, ಡಿಫ್ರೆಂಟ್ ಕಲರ್ ಹೈ ಕ್ವಾಲಿಟಿ ಕಲರ್ ಪ್ರಿಂಟಿಂಗ್ ಬಳಸತಕ್ಕಂಥ ಪೇಂಟ್ಗಳು, ಈ ಇದರ ಮೇಲೆ ನಮ್ಮದು RBI ಒಂದು ಬ್ರ್ಯಾಂಡ್ ಬರುತ್ತೆ। ಸೊ ಅದ್ರ ಬದಲಿಗೆ ಇವರು ಶೈನಿಂದು ಸ್ಟಿಕ್ಕರ್ಸನ್ನು ಯೂಸ್ ಮಾಡಿದ್ದಾರೆ। ಆ ಸ್ಟಿಕ್ಕರ್ ಪ್ಯಾಕೆಟ್ಗಳು, ಆಮೇಲೆ ಈ ಪ್ರಿಂಟಿಂಗ್ ಆದಮೇಲೆ ಅದನ್ನು ಒಂದು ರೀತಿಯಿಂದ ಅದನ್ನು ನಿಯರೆಸ್ಟ್ ಕ್ವಾಲಿಟಿಗೆ ಬರಲಿಕ್ಕೆ ಡಿಕೋಟಿಂಗ್ ಪೌಡರ್ ಅಂತ ಯೂಸ್ ಮಾಡ್ತಾರೆ। ಆ ಪೌಡರು, ಪ್ರಿಂಟಿಂಗ್ ಪೇಪರ್ಸು, ಒಂದು 6 ಮೊಬೈಲು, ಒಂದು ಬಿಳಿ ಬಣ್ಣದ ಸ್ವಿಫ್ಟ್ ಕಾರು, ಹೀಗೆ ಎಲ್ಲ ಪ್ರಕರಣಗಳನ್ನು ನಾವು ವಶಪಡಿಸ್ಕೊಂಡಿದ್ದೀವಿ। ಇಲ್ಲಿವರೆಗೂ 6 ಆರೋಪಿಗಳಿದ್ದಾರೆ ಅಂತ ಕಂಡುಬಂದಿದೆ। 5 ಆರೋಪಿಗಳನ್ನ ನಾವು ಬಂಧಿಸಿದ್ದೀವಿ। ಇನ್ನೂ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಬೇರೆಯವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋರನ್ನ ನಾವು ಅರೆಸ್ಟ್ ಮಾಡ್ತೀವಿ। ಇದರಲ್ಲಿ ಆರೋಪಿಗಳಾದಂಥ ಅನ್ವರ್ ಮೊಹಮ್ಮದ್ ಸಲೀಂ ಯಾದವಾಡ್ ಸುಮಾರು 26 ವರ್ಷ, ಅರ್ಬಾವಿ ಅವನು, ಸದ್ದಾಮ್ ಮೂಸಾ ಯಡಹಳ್ಳಿ 27 ವರ್ಷ, ಮಾಲಿಂಗ್ಪುರದವನು, ರವಿ ಚನ್ನಪ್ಪ ಹ್ಯಾಗಾಡಿ ಇವನು ಕೂಡ ಮಾಲಿಂಗ್ಪುರ, ದುಡ್ಡಪ್ಪ ಮನುಷ್ಯಣ್ವಿ ಅಂತೇಳಿ ಮಾಲಿಂಗ್ಪುರ, ವಿಠಲ್ ಹನುಮಂತ್ ಹೊಸಕೋಟೆ ಅಂತೇಳಿ ಮಾಲಿಂಗ್ಪುರ ಬುದ್ಧಿಯವನು, ಇನ್ನೊಬ್ಬನೇ ಇದ್ದಾನೆ, ಅವನು ನಾವು ಇನ್ನೂ ಸೆಕ್ಯೂರ್ ಮಾಡ್ಕೊಂಡಿಲ್ಲ, ಸೆಕ್ಯೂರ್ ಆಗಲ್ಲ। ಅವನ ಹೆಸರು ಮಲ್ಲಪ್ಪ ಕುಂಬಾಳಿ ಅಂತ ಹೇಳಿ, ಅವನು ಕೂಡ ಮಾಲಿಂಗ್ಪುರ। ಒಟ್ಟು 6 ಜನರನ್ನು ನಾವು ಸದ್ಯಕ್ಕೆ ಬಂಧಿಸಿದ್ದೀವಿ। ಇದರಲ್ಲಿ 5 ಜನರನ್ನ ಆಲ್ರೆಡಿ ವಿಚಾರಣೆಗೆ ಒಳಪಡಿಸಿ ಕಾನೂನು ಕ್ರಮಕ್ಕೆ ಮುಂದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ। ಇನ್ನೊಬ್ಬ ವ್ಯಕ್ತಿಯನ್ನು ಇವತ್ತು ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ, ಮಲ್ಲಪ್ಪ ಕುಂಬಾಳಿ ಅನ್ನೋದನ್ನು, ಅವನು ನಾವು ವಿಚಾರಣೆಗೆ ಒಳಪಡಿಸಿದ್ದೀವಿ।